ಪಾಪ ಈಗಾಗ್ಲೇ ಆರ್ತಿ ಮಗನ್ನ ಕಳ್ಕೊಂಡು ನೋವಲ್ಲಿದ್ದಾಳೆ. ಇನ್ನು ಎಲ್ಲಿ ಮಗಳನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲಿದ್ದಾಳೆ. ಈ ಆತಂಕ ಮನೆಯವ್ರಿಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ತಾರೆ. ರಾಣಿ, ಆರ್ತಿ ಹೊರಗೆ ಬಂದಮೇಲೆ ವಿಷಯ ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಸುಮ್ಮನೆ ನಾವೇ ಜಗಳ ಆಡೋದು ಬೇಡ. ದಯವಿಟ್ಟು ಎಲ್ಲರೂ ಸುಮ್ಮನೆ ಇದ್ದು ಬಿಡಿ. ಚಿರು ಬಗ್ಗೆ ಪದೇ ಪದೇ ಮಾತಾಡಿದ್ರೆ ನಾಲ್ಕು ಬಾರಿಸ್ತೀನಿ. ಹೌದು ಕಣೆ, ನಿನ್ನಿಂದ ಆಗ್ತಿರೋ ತಪ್ಪಿಗೆ ನೀನ್ ಮಾಡ್ತಿರೋ ಕೆಲ್ಸಕ್ಕೆ ಚಿರುನ್ ಯಾಕೆ ಹೊಣೆ ಮಾಡ್ತೀಯಾ? ಅವನು ತುಂಬಾ ಒಳ್ಳೆ ಹುಡುಗ. ಅವನು ಯಾರಿಗೂ ತೊಂದರೆ ಕೊಡಲ್ಲ. ಪದೇ ಪದೇ ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ನಾನು ಸುಳ್ಳು ಹೇಳ್ತಿಲ್ಲ ಮಮ್ಮಿ, ಪ್ಲೀಸ್ ನನ್ನ ಮಾತು ನಂಬಿ. ಚಿರುನೇ ನನ್ನ ಆಚೆ ಕರ್ಕೊಂಡು ಹೋದ. ನಾನು ಬರಲ್ಲ ಅಂದೆ, ಅವನು ನನ್ನ ಕೈ ಮುಗ್ದ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅವನು ಹಿಂದಿಂದೇನೆ ಹೋದೆ. ಅಯ್ಯೋ ದೇವ್ರೆ, ನನ್ನ ಕಂದನ್ನ ನನ್ನ ಮಗನೇ ದಾರಿ ತಪ್ಪಿಸ್ತಿದ್ದಾನಲ್ಲಪ್ಪ. ಇದನ್ನ ಹೇಗಪ್ಪ ಸರಿಪಡಿಸೋದು? ರಸ್ತೆಗೆ ಹೇಗೋದ್ನೂ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ನಾನು ಯಾವುದೋ ಬೆಟ್ಟಕ್ಕೆ ಹೋಗಿದ್ದೆ ಮಮ್ಮಿ. ನಾನು ಬೆಟ್ಟದ ತುದಿಲ್ ಕೂತಿದ್ದೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗದಿದ್ರೆ ನಾನು ಬೆಟ್ಟದಿಂದ ಬಿದ್ದು ಸತ್ತೋಗ್ತಿದ್ದೆ ಮಮ್ಮಿ. ಹೌದಾ? ನಿಜ ಹೇಳ್ತಿದ್ಯಾ? ಹ್ಞೂ ಮಮ್ಮಿ, ಯಾರು ನನ್ನ ಮಾತು ನಂಬ್ತಿಲ್ಲ. ಯಾರಿಗೂ ನಾನು ಹೇಳೋದು ನಿಜ ಅಂತ ಅನಿಸ್ತಿಲ್ಲ. ನಂಗೆ ತುಂಬ ಹಿಂಸೆ ಆಗ್ತಿದೆ. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ತಂದ್ಬಿಟ್ಟಿಯಪ್ಪ. ಮಗಳ ಕಣ್ಣೀರನ್ನು ಒರೆಸೋದಕ್ಕಾಗ್ತಿಲ್ಲ ನನ್ನಿಂದ. ಚೇತು ಚೇತು, ಸಾರಿ ಬಂಗಾರ. ನೀನು ಹೇಳ್ತಿರೋದು ನಿಜ ಅಂತ ನಂಗೆ ಗೊತ್ತು ಕಂದ. ಆದ್ರೆ ನನ್ ಏನ್ ಮಾಡೋ ಸ್ಥಿತಿಲೂ ಇಲ್ಲ ಮಗಳೇ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಾನೀಗೇನಾದ್ರೂ ನಿನಗೆ ಪ್ರೀತಿ ತೋರಿಸಿದ್ರೆ ನಾನು ನಿನ್ನನ್ನು ಕಳ್ಕೋಬೇಕಾಗುತ್ತೆ ಬಂಗಾರ. ನನ್ನನ್ನು ಕ್ಷಮಿಸ್ಬಿಡು ಚೈತು, ಕ್ಷಮಿಸ್ಬಿಡು.